ಧನುರ್ಮಾಸ ಪೂಜೆ. ಈ ಧನುರ್ಮಾಸ ಪೂಜೆಯನ್ನು ಮಾಡೋದರಿಂದ ಏನೆಲ್ಲ ಲಾಭ ಶುಭ ಫಲಗಳು ಸಿಗುತ್ತವೆ ನೋಡೋಣ ಬನ್ನಿ. ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಧನುರ್ಮಾಸವು ಅತ್ಯಂತ ಪವಿತ್ರವಾದ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ. ಸೂರ್ಯನು ಧನಸ್ಸು ರಾಶಿಯಲ್ಲಿ ಪ್ರವೇಶಿಸುವ ದಿನದಿಂದ ಆರಂಭವಾಗಿ 1 ತಿಂಗಳ ಕಾಲ ಇರುವ ಈ ಅವಧಿಯನ್ನು ಧನುರ್ಮಾಸ ಎಂದು ಕರೆಯುತ್ತಾರೆ. ಈ ತಿಂಗಳು ಸಂಪೂರ್ಣವಾಗಿ ಶ್ರೀ ಮಹಾವಿಷ್ಣು ಮತ್ತು ಶ್ರೀಕೃಷ್ಣನ ಆರಾಧನೆಗೆ ಸಮರ್ಪಿತವಾಗಿದೆ. ವಿಶೇಷವಾಗಿ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುವ ಪದ್ಧತಿ ಧನುರ್ಮಾಸದಲ್ಲಿ ಬಹಳ ಮಹತ್ವವನ್ನು ಹೊಂದಿದೆ. ಶಾಸ್ತ್ರಗಳ ಪ್ರಕಾರ ಧನುರ್ಮಾಸದಲ್ಲಿ ಮಾಡಿದ ಪೂಜೆ, ಜಪ, ಧ್ಯಾನ ಮತ್ತು ದಾನಗಳು 1000 ಪಟ್ಟು ಫಲ ನೀಡುತ್ತವೆ ಎಂದು ನಂಬಲಾಗುತ್ತದೆ. ಈ ತಿಂಗಳಿನಲ್ಲಿ ಭಗವಂತನನ್ನು ಭಕ್ತಿಯಿಂದ ಆರಾಧಿಸಿದರೆ ಪಾಪಗಳು ಕ್ಷೀಣಿಸುತ್ತವೆ ಹಾಗೂ ಜೀವನದಲ್ಲಿ ಶಾಂತಿ, ಸುಖ ಮತ್ತು ಸಮೃದ್ಧಿ ದೊರಕುತ್ತದೆ ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದ ಅನೇಕ ಮನೆಗಳಲ್ಲಿ ಪ್ರತಿದಿನ ಬೆಳಗ್ಗೆ ವಿಶೇಷ ಪೂಜೆ ನಡೆಯುತ್ತದೆ. ಧನುರ್ಮಾಸ ಪೂಜೆಯನ್ನು ಸಾಮಾನ್ಯವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡಲಾಗುತ್ತದೆ. ಮೊದಲು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಮನೆ ಪೂಜಾ ಮಂದಿರವನ್ನು ಸ್ವಚ್ಛಗೊಳಿಸಲಾಗುತ್ತದೆ. ನಂತರ ಶ್ರೀ ಮಹಾವಿಷ್ಣು, ಶ್ರೀಕೃಷ್ಣ ಅಥವಾ ಶ್ರೀ ಲಕ್ಷ್ಮೀ ದೇವಿಯ ಪ್ರತಿಮೆಯನ್ನು ಅಲಂಕರಿಸಲಾಗುತ್ತದೆ. ಹೂಗಳು ಮತ್ತು ತುಳಸಿ ದಳಗಳನ್ನು ಅರ್ಪಿಸಿ ದೀಪ ಬೆಳಗಿಸಿ ಅಗರಬತ್ತಿ ಹಚ್ಚಲಾಗುತ್ತದೆ. ನೈವೇದ್ಯವಾಗಿ ಪಾಯಸ, ಅವಲಕ್ಕಿ, ಬೆಲ್ಲ, ಹಣ್ಣುಗಳು ಅಥವಾ ಸಿಹಿ ಪದಾರ್ಥಗಳನ್ನು ಅರ್ಪಿಸುವ ಪದ್ಧತಿ ಇದೆ. ಪೂಜೆಯ ನಂತರ ದಾಮೋದರಾಷ್ಟಕ, ವಿಷ್ಣು ಸಹಸ್ರನಾಮ, ಕೃಷ್ಣಾಷ್ಟಕ ಅಥವಾ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನು ಪಠಿಸಲಾಗುತ್ತದೆ. ಇದು ಮನಸ್ಸನ್ನು ಶುದ್ಧಿಗೊಳಿಸಿ ಭಕ್ತಿಯನ್ನು ಗಾಢಗೊಳಿಸುತ್ತದೆ. ಅನೇಕರು ಈ ತಿಂಗಳಿನಲ್ಲಿ ಉಪವಾಸ, ಏಕಭುಕ್ತ ಅಥವಾ ಸಾತ್ವಿಕ ಆಹಾರ ಸೇವನೆ ಮಾಡುವುದನ್ನು ಪಾಲಿಸುತ್ತಾರೆ. ಧನುರ್ಮಾಸದಲ್ಲಿ ದಾನ ಧರ್ಮಕ್ಕೂ ಹೆಚ್ಚಿನ ಮಹತ್ವ ಇದೆ. ಅನ್ನದಾನ, ಬಟ್ಟೆ ದಾನ, ದೀಪದಾನ ಮತ್ತು ತುಳಸಿ ಗಿಡ ದಾನ ಮಾಡಿದರೆ ಮಹಾಪುಣ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಬಡವರಿಗೆ ಆಹಾರ ನೀಡುವುದು, ಅಗತ್ಯ ಇರುವವರಿಗೆ ಸಹಾಯ ಮಾಡುವುದು ಈ ತಿಂಗಳ ಪ್ರಮುಖ ಆಚರಣೆಗಳಲ್ಲೊಂದು. ಇದು ಕೇವಲ ಧಾರ್ಮಿಕ ಕರ್ಮವಲ್ಲ, ಮಾನವೀಯ ಮೌಲ್ಯಗಳ ಪ್ರತೀಕವೂ ಆಗಿದೆ. ಧನುರ್ಮಾಸ ಪೂಜೆಯ ಫಲವಾಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ, ಕುಟುಂಬದಲ್ಲಿ ಏಕತೆ ಹೆಚ್ಚುತ್ತದೆ ಹಾಗೂ ಆರೋಗ್ಯ ಮತ್ತು ಐಶ್ವರ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಭಕ್ತಿಯಿಂದ ಮಾಡಿದ ಪೂಜೆ ಮನಸ್ಸಿಗೆ ಸಂತೋಷ ಮತ್ತು ಸಮಾಧಾನ ನೀಡುತ್ತದೆ. ಒಟ್ಟಿನಲ್ಲಿ ಧನುರ್ಮಾಸ ಪೂಜೆ ನಮ್ಮ ಸಂಸ್ಕೃತಿಯಲ್ಲಿನ ಆಧ್ಯಾತ್ಮಿಕ ಶುದ್ಧತೆಯ ಪ್ರತೀಕವಾಗಿದೆ. ಈ ಪೂಜೆಯ ಮೂಲಕ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಧರ್ಮ ಮಾರ್ಗವನ್ನು ಅನುಸರಿಸುವ ಪ್ರೇರಣೆಯನ್ನು ಪಡೆಯಬಹುದು. ಧನುರ್ಮಾಸವು ಭಕ್ತಿ, ಶಾಂತಿ ಮತ್ತು ಸೇವೆಯ ತಿಂಗಳಾಗಿ ನಮ್ಮ ಜೀವನಕ್ಕೆ ಬೆಳಕು ತರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮನಸ್ಸಿನ ಮಾತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಮನಸ್ಸಿನ ಮಾತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.